ಮಾನವ ಮೂಳೆ ಮಾಂಸದ ತಡಿಕೆ ದಾಸರು ಹೇಳಿದ್ರು. ಬರೀ ದಾಸರಿಗೆ ಮಾತ್ರ ಅಲ್ಲ, ದಾಸರು ಹೇಳಿದ ಮಾತ್ರ ಅಲ್ಲ, ಪ್ರತಿ ದಿವಸ ನಾವು ನೋಡ್ಕೊಳ್ಬೇಕು. ಸೌಂದರ್ಯ ನಮ್ಮ ಕಣ್ಣೊಳಗಿದೆ. ಬಿಹೋಲ್ಡರ್ಸ್ ಐಸ್. ಸೌಂದರ್ಯ ಹೊರಗಡೆ ಇಲ್ಲ ಎಲ್ಲೂ. ಹೊರಗಡೆ ನೋಡ್ತಾ ಇರೋದೆಲ್ಲನೂ ಕ್ಷಣಿಕ ಸೌಂದರ್ಯ, ಹೊರಟೋಗುತ್ತೆ. ಬಹಳ ದೊಡ್ಡ ಎಕ್ಸಾಂಪಲ್ಲು, ಬೆಸ್ಟ್ ಎಕ್ಸಾಂಪಲ್ ನಮ್ಮ ದೇಹನೇ ತಗೊಳ್ಳಿ. ಕಣ್ಣಲ್ಲಿ ಗೀಜು ಸೌಂದರ್ಯತೆನಾದ್ರು, ಕಿವಿನಲ್ಲಿ ಗುಗ್ಗೆ, ಮೂಗಲ್ಲಿ ಸಿಂಬಳ, ಬಾಯಲ್ಲಿ ಜೊಲ್ಲು, ಊರಲ್ಲಿ ಕೊಳೆ, ಹೊಟ್ಟೆ ಒಳಗೆ ಯಾವಾಗಲೂ ಗಲೀಜು. ಇದು ಸುಂದರತೆನಾ? ದೇಹದಲ್ಲಿ ಎಲ್ಲೂ ಸುಂದರವಾಗಿಲ್ಲ. ಆ ದೇಹಕ್ಕೆ ಸ್ವಲ್ಪ ಗ್ಲೋ, ಹೆಲ್ತ್ ಅನ್ನೋದು ಬರಬೇಕಾದ್ರೆ ಆಂತರ್ಯದ ಸೌಂದರ್ಯದಿಂದ. ನಮಗೆ ದೃಷ್ಟಿ ಬದಲಾಗಬೇಕು. ಹೊರಗಡೆ ನೋಡಿ ಸೌಂದರ್ಯನ ಮೆಚ್ಚೋದಲ್ಲ. ಸತ್ಯಂ ಶಿವಂ ಸುಂದರಂ. ಒಳಗಡೆ ನೋಡಿದಾಗ ನಮ್ಮ ಕಾನ್ಷಿಯಸ್ನೆಸ್ ಕ್ಲಿಯರ್, ಕ್ರಿಸ್ಟಲ್ ಪ್ಯೂರ್. ಅಲ್ಲಿ ಯಾವ ಒಂದು ಸ್ಪೆಕ್, ಒಂದು ಚೂರು ಗಲೀಜಿಲ್ಲ, ಅಷ್ಟು ಕ್ಲೀನಾಗಿದೆ. ಅದನ್ನು ಶುದ್ಧ, ಶುಭ್ರ, ನಿರ್ಮಲ, ನಿತ್ಯ, ನಿಶ್ಚಲ. ಈ ಸೌಂದರ್ಯನ ಒಂದು ಸ್ವಲ್ಪ ನೀವು ಆಸ್ವಾದಿಸ್ಬಿಟ್ರೆ, ನಾವು ಹೊರಗಡೆ ಸೌಂದರ್ಯದ ಬಗ್ಗೆ ಕ್ರಿಟಿಸೈಸ್ ಮಾಡೋದಾಗಲಿ, ಜಡ್ಜ್ ಮಾಡೋದಾಗಲಿ, ಕಂಪೇರ್ ಮಾಡೋದಾಗಲಿ ಏನೂ ಮಾಡೋಕ್ಕೆ ಹೋಗಲ್ಲ.